ಆತ್ಮೀಯ H16 ನ್ಯೂಸ್ ಅರ್ಥಾತ್ ಎಚ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ನಿಮಗೆ ಗೊತ್ತದ ವಿಧಾನ ಪರಿಷತ್ ಇದೊಂದು ರೀತಿಯಿಂದ ಹಿರಿಯರ ಮೇಲ್ಮನೆ. ಹಿರಿಯರು ಈ ಕಿರಿಯ ವಿಧಾನಸಭೆಯ ಸದಸ್ಯರಿಗೆ MLAಗಳಿಗೆ ಅಥವಾ ಸರ್ಕಾರಕ್ಕೆ ಕೆಲವೊಂದಿಷ್ಟು ತಮ್ಮ ಅನುಭವದ ಮಾತುಗಳ ಮೂಲಕ ಮಾರ್ಗದರ್ಶನ ಮಾಡೋದಕ್ಕಾಗಿ ವಿಧಾನ ಪರಿಷತ್ತನ್ನು 1957ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ಥಾಪಿಸಿದರು. ಭಾಳಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇಲ್ಲ. ನಮ್ಮಲ್ಲಿ ಯಾಕೆ ಮಾಡಿದ್ರಪ್ಪ ಅಂದ್ರೆ ಮಾರ್ಗದರ್ಶನ ಬೇಕು ಅನ್ನೋ ಕಾರಣಕ್ಕಾಗಿ. ಈ ಒಂದು ವಿಧಾನ ಪರಿಷತ್ತಿನ ಸದಸ್ಯರು 63 ಇದ್ದರು ಒಂದು ಕಾಲಕ್ಕೆ, ಈಗ 75 ಆಗಿದ್ದಾರೆ. ಈ 75 ಜನರನ್ನು ಕೆಲವೊಂದಿಷ್ಟು ನಾಮನಿರ್ದೇಶನ, ಅದು 11 ಜನರು ನಾಮನಿರ್ದೇಶನ ಮಾಡುವಂಥದ್ದು. ಅದು ಡೈರೆಕ್ಟ್ ಸರ್ಕಾರ ಇದ್ದು 11 ಮಂದಿನ ಆಯ್ಕೆ ಮಾಡ್ಕೊಳ್ಳೋದು. ಸಿನಿಮಾ ರಂಗದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ಕಲೆಯಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು, ಬೇರೆ ಬೇರೆ ಫೀಲ್ಡ್ದಲ್ಲೇ ಅವ್ರವ್ರ ಅನುಭವಗಳನ್ನ, ಅರ್ಥಶಾಸ್ತ್ರಜ್ಞರಿರ್ಬೋದು, ಅರ್ಥ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡಿದವರು ಇರ್ಬೋದು, ಎಲ್ಲ ಫೀಲ್ಡ್ಗಳಲ್ಲಿ ಆಯ್ಕೆ ಮಾಡುವಂಥದ್ದು ಸರ್ಕಾರದ ಮೇಲೆ ಒಂದು ಜವಾಬ್ದಾರಿ ಇರ್ತದೆ. ಯಾಕಂದರೆ ಒಳ್ಳೆಯ ಜನ ಅಲ್ಲಿ ಬರಲಿ ಅಂತೇಳಿ. ಯಾಕೆ ಇಲೆಕ್ಷನ್ ಪದ್ಧತಿ ನಿಮ್ಗೆ ಗೊತ್ತದ. ಅವತ್ತು ಸಂಸ್ಥೆ ಇತ್ತು, ಅಂಬೇಡ್ಕರ್ ಅವರಿಗೆ ಆಗಿರ್ಬೋದು, ಅಥವಾ ನಂತರ ವಿಧಾನ ಪರಿಷತ್ ಅಥವಾ ಅಲ್ಲಿ ರಾಜ್ಯಸಭೆ ಮೇಲ್ಮನೆ ಮಾಡೋ ಮುಂದೆ ಸಹಜವಾಗಿ ಹಿರಿಯರು ಬೇಕಪ್ಪ ಅವ್ರಿಗೆ ಇಲೆಕ್ಷನ್ ಮೂಲಕ ಆಯ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣ ಒಂದು. ಎರಡನೇದು, ಮುಂದಿನ ದಿನದಲ್ಲಿ ದುಡ್ಡು ಕೊಟ್ಟು ದುಡ್ಡು ಚಲಾವಣೆ ಆಗ್ತದೆ, ಬರೀ ದುಡ್ಡು ಇದ್ದಂಥವ್ರು ಮಾತ್ರ ಒಳಗೆ ಹೋಗ್ತಾರೆ ಅನ್ನೋಂಥ ಏನೋ ಭಯನೂ ಇರ್ಬೋದೇನೋ. ಆ ಎಲ್ಲ ದೃಷ್ಟಿ ಇಟ್ಟುಕೊಂಡು ಈ ವಿಧಾನ ಪರಿಷತ್ತನ್ನು ಮಾಡಿ ಅಲ್ಲಿ ನಾವು ನಿರ್ದೇಶನ ಮಾಡಿ ಒಳ್ಳೆಯವ್ರು ಬರಲ್ಲಪ್ಪ ಅನ್ನುವಂಥ ಒಂದು. ಯಾಕಂದ್ರೆ ಇವತ್ತಂತೂ ಮುಗಿದೋಗ್ಬಿಟ್ಟದ MLA MP ಗಳ ಇಲೆಕ್ಷನ್ಪ್ಪ ಅಂತಂದ್ರೆ ದುಡ್ಡಿನ ಸೂರಾಟ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾವುದು ಹೋಗ್ತಾರೆ ನೋಡ್ರಿ. ಮತ್ತು ಇವತ್ತು ಇಡೀ ದೇಶದ 545 ಜನ ಏನಿದ್ದಾರೆ MP ಗಳಾಗಲಿ, ಕರ್ನಾಟಕದ 224 MLAಗಳಾಗಲಿ, ಇವರಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಅನ್ಬೋದು. ನಾವು ದುಡ್ಡು ಖರ್ಚು ಮಾಡಲಾರದು ಯಾರೂ ಆಯ್ಕೆ ಆಗಿಲ್ಲ ಅಂತ ಒಂದಿಷ್ಟು ಎದೆ ಮುಟ್ಕೊಂಡು ಹೇಳಬೇಕಾಗಿದೆ. ಯಾಕಂದ್ರೆ ಹೇಳ್ಬೋದು ಇವರೆಲ್ಲರೂ, ನಾ ಅಷ್ಟೇ ಖರ್ಚು ಮಾಡೀನಿ ರೀ, ನಾ ಇಷ್ಟೇ ಖರ್ಚು ಮಾಡಿದ್ದೀನಿ ರೀ, ಹಾಗೆ ರೀ ಹಿಂಗೆ ಹೇಳ್ತಾರೆ. ನಮ್ಮ MLAಗಳಂತೂ ಸುಳ್ಳು ಹೇಳೋದ್ರಲ್ಲ ಮಹಾಮಹಿಮರು. MP ಅಷ್ಟೇ. ಹೀಗೆ ರಾಜಕಾರಣ ಸುಳ್ಳು ಹೇಳುವಂಥ ನಾವು ನೋಡ್ತಾ ಇದ್ದೀವಿ. ಕೋಟ್ಯಾಧೀಶರು ಆಗಿಬಿಡ್ತಾರೆ. ಬರೋ ಮುಂದೆ ಲಕ್ಷಾಧೀಶರು ಇರ್ತಾರೆ. MLA ಆಗಾದ ನಂತರ MP ಆದಿದ್ರೆ ಕೋಟ್ಯಾಧೀಶರು ಆಗ್ತಾರೆ. ಹೆಂಗೆ ಆಗ್ತಾರೆ? ಅಂಥ ಜಾದು ಏನದ ಅದರಲ್ಲೇ ಅನ್ನೋದು ಬಿಡಿಸಿ ಹೇಳಬೇಕಾಗಿಲ್ಲ. ಇಟ್ ಈಸ್ ಓಪನ್ ಸೀಕ್ರೆಟ್. ಇದನ್ನು ಅವ್ರ ಮೇಲೆ ಆರೋಪ ಮಾಡ್ತಾಯಿಲ್ಲ. ಫ್ಯಾಕ್ಟ್ರಿಗಳ ಬಗ್ಗೆ ಮೇಲೆ ನಾವು ಮಾತಾಡ್ತಾ ಇದ್ದೀವಿ. ಯಾವುದೇ ಇರಲಿ, ಈ ಪರಿಷತ್ತಿಗೆ ಯೋಗ್ಯರು ಬರಲಿ, ಯೋಗ್ಯರ ಮಾರ್ಗದರ್ಶನ ನಮ್ಮ ಸಿಗಲಿ, ತಜ್ಞರು, ಚಿಂತಕರು ಇಲ್ಲಿ ಬರಬೇಕು ಅನ್ನೋದು ಒಂದೇ ಉದ್ದೇಶ. ಆ ದೃಷ್ಟಿ ಇಟ್ಕೊಂಡು ಈಗ ಒಂದು 4 ಸೀಟ್ಗಳು ಖಾಲಿಯಾಗಿದ್ದು ಈ ವಿಧಾನ ಪರಿಷತ್ತಿನ ನಾಮನಿರ್ದೇಶನ, ಸರ್ಕಾರ ನಿರ್ದೇಶನ ಮಾಡುವಂಥದ್ದು. ಈಗಾಗಲೇ ಸರ್ಕಾರ ಇದ್ದಿದ್ದು ಅಂದರೆ ಸಿದ್ದರಾಮಯ್ಯನವರು ದಿನೇಶ್ ಅಮೀನ್ ಮಟ್ಟು, ರಮೇಶ್ ಬಾಬು, TG ಸಾಗರ್ ಮತ್ತು ಆರತಿ ಕೃಷ್ಣ ಇವ್ರನ್ನ ಆಯ್ಕೆ ಮಾಡಿ ವಿಧಾನ ಪರಿಷತ್ ಕಳಿಸ್ಬೇಕಂತ ವಿಚಾರ ಮಾಡಿದರು, ಈ 4 ಜನರನ್ನು. ಆದರೆ ಈ 4 ಜನ ನಮ್ಮ ಸಿದ್ದರಾಮಯ್ಯ ವಿರೋಧಿ ಬಣನೂ ಇಲ್ಲ. DK ಶಿವರಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವರು ಇದನ್ನು ಒಪ್ಪಿಗೆ ಕೊಟ್ಟಿಲ್ಲ ಈ 4 ಜನರನ್ನು. ದಿನೇಶ್ ಮಟ್ಟವ್ರ ಬಗ್ಗೆ ಮೋಸ್ಟ್ಲಿ ಯಾರು ವಿರೋಧ ಇರಲಿಕ್ಕಿಲ್ಲ. ಉಳಿದವ್ರ ಬಗ್ಗೆ ಒಂದಿಷ್ಟು ನಮ್ಮ ಜನ ಬರಲಿ, ನಮ್ಮ ಮಾತು ನಡೆಯುವಂಥದ್ದಾಗಲಿ ಅನ್ನೋದು ಇರಬೇಕು. ಆ ದೃಷ್ಟಿ ಇಟ್ಕೊಂಡು DK ಶಿವಕುಮಾರ್ ಅವರು ಒಂದಿಷ್ಟು ವಿರೋಧ ಮಾಡಿದ್ದಾರೆ. ಮತ್ತೇನು ಹೋಗಿ ಅದನ್ನು ನಾಮನಿರ್ದೇಶನ ಮುಂದಕ್ಕೆ ಹಾಕಿದ್ದಾರೆ, ಮತ್ತು ಪೋಸ್ಟ್ಪೋನ್ ಮಾಡಿದ್ದಾರೆ, ಮಾಡೋಣಪ್ಪ ಅಂತೇಳಿ. ಯಾಕಂದ್ರೆ ಈ ಒಂದು ಇದು ಏನಪ್ಪ ಸದಸ್ಯರ ಸಂಖ್ಯೆ ಈಗ ಹೇಳಿದ್ನಲ್ಲ ನಿಮಗೆ, ವಿಧಾನ ಪರಿಷತ್ ಸದಸ್ಯಕ್ಕೆ 1957ರಾಗ 63 ಇತ್ತು. ಈಗ 87ರಾಗ ಅದನ್ನು 75ಕ್ಕೆ ಏರಿಸಿದರು. 75ಗೆ ಏರಿಸಿದಾಗ ಅದರಲ್ಲಿ 25 ಸದಸ್ಯರನ್ನ ವಿಧಾನಸಭೆಯಿಂದ ಏನು ವಿಧಾನಸಭೆಗೆ ಆಯ್ಕೆ ಹೋಗಿರ್ತಾರೆ ಅವ್ರು 25 ಜನರನ್ನ ಆರಿಸಿ ಕಳಿಸುವಂಥದ್ದು. 25 ಸದಸ್ಯರನ್ನು ಸ್ಥಳೀಯ ಸಂಸ್ಥೆಗಳಿಂದ ಮತ್ತು 25 ಮಂದಿ ಜನ. ಆಮೇಲೆ ಏನಪ್ಪ ಅಂತಂದ್ರೆ ತಲಾ 7 ಸದಸ್ಯರನ್ನು ಪದವೀಧರರು, ಶಿಕ್ಷಕರ ಕ್ಷೇತ್ರಗಳಿಂದ ಚುನಾವಣೆ. ಪದವೀಧರರು ಮತ್ತು ಶಿಕ್ಷಕರಿಂದ 7 ಜನರ MLC ಆರಿಸಿ ಕಳಿಸುವಂಥದ್ದು ವ್ಯವಸ್ಥೆ ಮಾಡಿದರು. ಅದ ನಂತರ ಏನಪ್ಪ ಅಂತಂದ್ರೆ ಈ ಉಳಿದ ಮೂಲಕ 11 ಜನರನ್ನ ರಾಜ್ಯ ಸರ್ಕಾರ ಶಿಫಾರಸು ಮಾಡುವಂಥದ್ದು. 11 ಜನರಿಗೆ ರಾಜ್ಯಪಾಲರ ನಾಮನಿರ್ದೇಶನ ಮಾಡ್ತಾರೆ. ಅದರ ಹಿಂದೆ ಸರ್ಕಾರ ರೆಕಮೆಂಡ್ ಮಾಡಿ ಕಳಿಸ್ತಾರೆ 11 ಮಂದಿ. ಈ 11 ಜನ ಏನಪ್ಪ ಅಂತಂದ್ರೆ ಸಮಾಜದಲ್ಲಿ ವೇಟ್ ಇದ್ದಂಥ ಹಿರಿಯರು. ಅವ್ರ ಮಾತು ಒಂದು ಸ್ವಲ್ಪ ನಡೀಲಿಪ್ಪ, ಅವರ ನಮಗೆ ಗೈಡ್ಲೈನ್ಸ್ ಇರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ಹಿಂದಿನ ಹಿರಿಯರು ಮಾಡಿದ್ರು ಅದನ್ನು. ಈ 75ರಲ್ಲಿ ಈಗ 11ರಲ್ಲಿ 4 ಜನರನ್ನ ನಾಮನಿರ್ದೇಶನ ಮಾಡೋದು ಬಂದ ಪ್ರಸಂಗದಲ್ಲ ಈ ತಿಕ್ಕಾಣ ಶುರು ಆಗುತ್ತೆ. ಇಲ್ಲಿವರೆಗೆ ಇದನ್ನು ಮೂಲತಃ
ಇದೇನು 58 ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ವಿಶೇಷವಾಗಿ ಭಾಳಷ್ಟು ಸಾಹಿತಿಗಳನ್ನ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಬಸವರಾಜ ಕಟ್ಟಿಮಣಿಯವರಾಗಿರ್ಬೋದು, ಶ್ರೀ ಎಚ್ ಶ್ರೀಕಂಠಯ್ಯನವರಾಗಿರ್ಬೋದು, ಬಿ ಜಯಮ್ಮನವರಾಗಿರ್ಬೋದು, ಎಚ್ ನರಸಿಂಹಯ್ಯ ಅವರಾಗಿರ್ಬೋದು, ಆರತಿ ಅವರಾಗಿರ್ಬೋದು, ಖಾದ್ರಿ ಶಾಮಣ್ಣವರಾಗಿರ್ಬೋದು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರಾಗಿರ್ಬೋದು, ಬಿ ಟಿ ಲಲಿತಾ ನಾಯಕರವರಾಗಿರ್ಬೋದು, ಇವರು ರೈಟರ್ ಇವರು, ಎ ರಾಮಣ್ಣವರಾಗಿರ್ಬೋದು, ಅನಂತ್ ನಾಗ್ ಆಗಿರ್ಬೋದು, ಮ್ಯಾಕಲ್ ಫರ್ನಾಂಡಿಸ್ ಅವರಾಗಿರ್ಬೋದು, ಗಂಗೂಬಾಯಿ ಹನಗಲ್ ಅವರಾಗಿರ್ಬೋದು, ಎಮ್ ಸಿ ಮೋದಿ ಅವರಾಗಿರ್ಬೋದು, ಎಚ್ ಎಲ್ ನಾಗೇಗೌಡರು, ಪಿ ರಾಮಯ್ಯ, ಎಲ್ ಹನುಮಂತಯ್ಯ, ಪ್ರಭಾಕರ್ ಕೋರೆ ಅವ್ರ ನಂತರ ರಾಜಕೀಯ ಮಾಡಿದ್ರು, ನಿಮಗೆ ಗೊತ್ತದ. ಇಲ್ಲಿ ಯಾವ್ದು ಕೋರಿದ್ರು ಚಂದ್ರಶೇಖರ್ ಕಂಬಾರ್ ಅವರು, ವೈ ಎಸ್ ವಿ ದತ್ತ ಇವರು ರಾಜಕೀಯದವರು. ಆದರೆ ಒಬ್ಬ ಇದ್ದಿದ್ರೆ ಇಲ್ಲಿ ಬಿಡಪ್ಪ ಒಳ್ಳೆ ಚಿಂತಗಾರ ಅನ್ನುವಂಥ ಮನುಷ್ಯ. ಹೀಗೆ ದೊಡ್ಡರಂಗೇಗೌಡ, ಎಸ್ ಆರ್ ಲೀಲಾ ಅವರು, ಎಮ್ ಆರ್ ದೊರೆಸ್ವಾಮಿ, ಜಗ್ಗೇಶ, ಪ್ರೊಫೆಸರ್ ಪಿ ವಿ ಕೃಷ್ಣ ಭಟ್ಟ, ಕೆ ಬಿ ಶಾಣಪ್ಪ, ತಾರಾ ಅನುರಾಧ, ಜಯಮಾಲ ಇಂಥವ್ರನ್ನ ಆಯ್ಕೆ ಮಾಡಿದರು. ಇವರೆಲ್ಲ ಒಂದಿಷ್ಟು ಹೌದಪ್ಪ ಸತ್ವದ ಅಂತನ್ನುವಂಥ ಪ್ರಸಂಗ ಇತ್ತು. ಆದರೆ ನಂತರದಲ್ಲಿ ನನ್ನ ನಡಕ್ಕೆ ರಾಜಕೀಯ ಜನರು ಸಿತ್ತಂತ ಸೇರಿಸ್ಲಿಕ್ಕೆ ಬಿಟ್ಟಿದ್ರೊಳಗೆ ರಾಜಕೀಯ ಜನರು ಸೇರಿ ಈಗ ಯಾರು ಎಮ್ ಎಲ್ ಎ ಸೋತಿರ್ತಾರ, ಅದು ಮತ್ತೆಲ್ಲ ಸೋತಿರ್ತಾರ, ಒಳಗೆ ಬರೋಕ್ಕೆ ಸಾಧ್ಯ ಇರೋದಿಲ್ಲ, ಅಂಥವ್ರನ್ನ ಅನುಕೂಲ ಮಾಡಿಕೊಟ್ರು. 83ರಾಗ 1983ರಲ್ಲಿ ಅಥವಾ ರಾಮಕೃಷ್ಣ ಹೆಗಡೆ ಅವರು ಮಿತ್ರ ಪಕ್ಷ ಉಳ್ಕೊಂಡು ಒಂದು ಜನತಾ ಪಕ್ಷ ಇಟ್ಕೊಂಡು ಸರ್ಕಾರ ರಚನೆ ಮಾಡಿಕೊಂಡ್ರು. ಆಳಿದಾಗ ಅವ್ರು ಎಮ್ ಎಲ್ ಎ ಇರಲಿಲ್ಲ, ಅದಕ್ಕೆ ಅವರನ್ನು ಎಮ್ ಎಲ್ ಸಿ ಮಾಡಿದರು, ನಾಮನಿರ್ದೇಶನ ಮಾಡಿ ಈ ವಿಧಾನ ಪರಿಷತ್ ಕಳಿಸಿದರು. ಆಮೇಲೆ ಡಿ ವಿ ಸದಾನಂದ ಗೌಡರು ಆಗಿರ್ಬೋದು, ಬಿ ಎಸ್ ಯಡಿಯೂರಪ್ಪನವರಾಗಿರ್ಬೋದು, ವಿ ಸೋಮಣ್ಣವರಾಗಿರ್ಬೋದು, ಜಗ್ಗೇಶ್ ಆಗಿರ್ಬೋದು, ಎಚ್ ವಿಶ್ವನಾಥ್ ಇರ್ಬೋದು, ಸಿ ಪಿ ಯೋಗೇಶ್ವರ್ ಇರ್ಬೋದು, ಎಂ ಪಿ ಪ್ರಕಾಶ್ ಇರ್ಬೋದು, ಕೆ ಎಸ್ ಈಶ್ವರಪ್ಪನವ್ರು ಇರ್ಬೋದು, ಜಿ ಪರಮೇಶ್ವರ್ ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ಸಿ ಟಿ ರವಿ ಅವರು ಇರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಇರ್ಬೋದು. ಇಂಥ ರಾಜಕೀಯ ಜನ ಇದ್ರೊಳಗೆ ಎಂಟ್ರ್ ಆಗಿಬಿಟ್ರು. ಅಂದ್ರೆ ಈ ವಿಧಾನ ಪರಿಷತ್ ವೇಟನ್ನು ಕಡಿಮೆ ಮಾಡಿರಿ ಅಂತೀವಿ. 11 ನಾಮನಿರ್ದೇಶನದಲ್ಲಿ ಇಂಥವ್ರು ಸೇರಿಸಿಬಿಟ್ರು. ಉಳಿದವ್ರಂತ ನಿಮ್ಗೆ ಗೊತ್ತದ, ನನ್ನ ಬಿಡಿಸೋಳ ಅವಶ್ಯಕತೆ ಇಲ್ಲ. 75 ಮಂದಿ 25 ಮಂದಿ ವಿಧಾನಸಭೆಯಿಂದ ಆರಿಸಿ ಕಳಿಸ್ತಾಯಿದ್ರು ಓಟಾಕೆ. ಇನ್ನು 25 ಮಂದಿ ಏನದಪ್ಪ ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಂದ ಆರಿಸಿ ಬರುವಂಥದ್ದು. ಇನ್ನು ತಲಾ 7 ಸದಸ್ಯರು ಏನಪ್ಪ ಅಂದ್ರೆ ಪದವೀಧರರು ಮತ್ತು ಶಿಕ್ಷಕರಿಂದ. ಇನ್ನು 11 ಜನ ಇವರು. ಈ ಎಲ್ಲ ನೆಲೆಯಲ್ಲಿ ನೋಡಿದಾಗ ಇವತ್ತು ಈ ಚಿಂತಕರ ಏನು ಒಂದು ಬುದ್ಧಿವಂತರ ಒಂದು ಚರ್ಚಾ ಕೂಟ ನುಗ್ಗಿದ್ರು, ಚಾವಡಿ ಅಂತ ಕರಿತೀವಿ ಸಾಮಾನ್ಯವಾಗಿ, ಅಥವಾ ಪರಿಷತ್ ಅಂತ ಕರಿತೀವಿ. ಈ ಪರಿಷತ್ತಲ್ಲೇ ನಿಜವಾಗಿಯೂ ಈ 11 ಜನ ನಿಜವಾದ ವಿದ್ವತ್ತಿದ್ದವರು, ಆರ್ಥಿಕ ತಜ್ಞರಿದ್ದಂಥವರು, ರಾಜಕೀಯ ಬಿಟ್ಟು ಸಾಮಾಜಿಕ ಆರ್ಥಿಕ ಎನ್ನುವುದು ಎಲ್ಲ ಕ್ಷೇತ್ರಗಳಲ್ಲಿ ತಜ್ಞರನ್ನು ಇಲ್ಲೇ ತಂದ ಒಂದು ಸರ್ಕಾರಕ್ಕೆ ಗೈಡ್ ಮಾಡುವಂಥ ಕೆಲಸ ಮಾಡೋ ಸಲುವಾಗಿ ವಿಧಾನ ಪರಿಷತ್ತದ 11 ಸದಸ್ಯರನ್ನ ನಾಮನಿರ್ದೇಶನ ಸರ್ಕಾರ ಮಾಡೋಗಿಟ್ರು. ಆದರೆ ಇವತ್ತು ದುರಂತ ನೋಡೋದು ಅದ್ರ ಸಲುವಾಗಿ ಜಗಳ. ಈ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯರ ಮಧ್ಯದಲ್ಲಿ ಇದೊಂದು ತಿಕ್ಕಾಟ ನಡೆದು ಇದ್ರಾಗ ಯಾರು ತೊಗೊಳ್ತಾರೋ ಗೊತ್ತಿಲ್ಲ. ಇದರ ಹೆಚ್ಚು ಕಡಿಮೆ ರಾಜಕೀಯ ಜನರು ಹೆಚ್ಚಾಗ್ತಾ ಇದ್ದಾರೆ. ಇದರೆಲ್ಲ ಹಿಂದೂ ನೋಡಿದ್ದೀರಿ ನೀವು, ದುಡ್ಡಿದ್ದಂಥವ್ರು ನಮ್ಮ ಏನಪ್ಪ ಅಂತಂದ್ರೆ ಈ ಪರಿಷತ್ಗಳಲ್ಲಿ ಸೇರ್ತಾ ಹೋಗೋದನ್ನು, ಇನ್ನುಳಿದ ಕಡೆಯಿಂದ ಸೇರ್ತಾ ಇರೋದನ್ನು ನಮಗೆ ಗೊತ್ತಿದ್ದಂಗೆ ನಮ್ಮ ಏನಪ್ಪ ಅಂದ್ರೆ ಮಲ್ಯ ಅವರು ಆಗಿರ್ಬೋದು ಅಥವಾ ಇನ್ನುಳಿದವ್ರು ಆಗಿರ್ಬೋದು, ಭಾಳ ಜನ ಬರ್ತಾರೆ. ಅವರು ಸಹಿತ ಇದ್ರೊಳಗೆ ಸೇರಿಕೊಂಡು ದುಡ್ಡು ಕೊಟ್ಟು ಮತ್ತೇನು ಮಾಡಿ ಯಾವುದೋ ಪ್ರಭಾವದಿಂದ ಎಮ್ ಎಲ್ ಸಿ ಆಗೋದು ಅಥವಾ ಎಂ ಪಿ ಆಗೋದು, ರಾಜ್ಯಸಭಾ ಸದಸ್ಯ ಆಗೋದು ಇಂಥವೆಲ್ಲ ಮಾಡೋದು ಇತ್ತೀಚೆಗೆ ನಡೆದು ನೋಡಿದಾಗ ಈ ಚಿಂತಕರ ಚಾವಡಿ ಬೇಕಾ ನಮಗನ್ನುವಂಥದ್ದು. ಯಾಕಂದ್ರೆ ಈ ಎಮ್ ಎಲ್ ಸಿ ಇದರಲ್ಲೇ ಈ ರೀತಿ ರಾಜಕೀಯ ಜನ ಒಳಗೆ ಹೋಗೋದ್ರಿಂದಾಗೆ ಮತ್ತು ಮಾಡಿದ ಉದ್ದೇಶ ಏನದು ಅಂದರೆ ಯಾರು ಎಮ್ ಎಲ್ ಎ ಅಥವಾ ಎಂ ಪಿ ಸೀಟ್ದಲ್ಲಿ ಸೋಲ್ತಾರೋ ಅವ್ರಿಗೆ ಅನುಕೂಲ ಆಗೋ ಸಲುವಾಗಿ ವಿಧಾನ ಪರಿಷತ್ ಆಯ್ತೀನೋ ಅನ್ನುವಂಗೆ ಇವತ್ತು ಪರಿಸ್ಥಿತಿ ಆಗ್ಯದ. ಎಲ್ಲ ಕಡೆಯೂ ದುಡ್ಡು ವ್ಯವಹಾರ ನಡೀತಾ ಇರ್ತದೆ, ಏನೇನೋ ಆಗ್ತಿರ್ತದೆ. ಈಗ ಹೇಳಿದಾಗ ನಿಮ್ಗೆ ಸಿ ಟಿ ರವಿ ಆದವು, ಜಗದೀಶ್ ಶೆಟ್ಟರ್ ಅವರಾಯ್ತು, ಈಶ್ವರಪ್ಪನವರಾಯ್ತು, ಅದೇ ಕಾಲಕ್ಕೆ ಎಚ್ ವಿಶ್ವನಾಥ, ವಿ ಸೋಮಣ್ಣ, ಯಡಿಯೂರಪ್ಪ, ಸದಾನಂದ ಗೌಡರು, ರಾಮಕೃಷ್ಣ ಹೆಗಡೆ ಅಂತ ಇವೆಲ್ಲ ಜನ ಈ ಪರಿಷತ್ತನ್ನು ಒಂದು ರೀತಿ ಅದರ ಮೌಲ್ಯವನ್ನು ಇಳಿಸಿದ್ರೇನೋ ಅಂತ. ಆದ್ರೆ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅಂಥವ್ರನ್ನ, ಬಸವರಾಜ ಕಟ್ಟಿಮನಿ ಅಂಥವ್ರನ್ನ, ಎಚ್ ನರಸಿಂಹಯ್ಯ ಅಂಥವ್ರನ್ನ, ಮಲ್ಲಿಕಾರ್ಜುನ್ ಮನ್ಸೂರ್ ಅಂಥವ್ರನ್ನ, ಗಂಗೂಬಾಯಿ ಹನಗಲ್ಲ, ಎಚ್ ಎಲ್ ನಾಗೇಗೌಡರು ಅಂಥವ್ರು ನೋಡಿದಾಗ ಈ ಪರಿಷತ್ತಿಗೆ ಒಂದು ವೇಟ್ ಇತ್ತಪ್ಪ ಇಲ್ಲೇ ಅಂತೆ. ಕಾರಣಿಷ್ಟ ವಿಧಾನ ಪರಿಷತ್ ನಾಮನಿರ್ದೇಶನ ಮಾಡೋದು ಯಾಕಪ್ಪ ಅಂದ್ರೆ ಈ ಒಂದು ವಿದ್ಯುತ್ ಜನರಿಂದ ನಮ್ಮ ಸರ್ಕಾರ ಮೂಲಕ ಜನರಿಗೆ ಒಳ್ಳೆಯದಾಗುವಂಥ ನೀತಿಗಳು ಬರಲಿ ಅನ್ನುವಂಥದ್ದು. ಆದರೆ ಇವತ್ತು ವಿಧಾನ ಪರಿಷತ್ತ ಚಿಂತಕರ ಚಾವಡಿ ಆಗೋಕ್ಕಿಂತಲೂ ಇದೊಂದು ರೀತಿ ಏನಾಗಿದೆಪ್ಪ ಅಂತಂದ್ರೆ ನಿರಾಶ್ರಿತರಾದವ್ರು, ರಾಜಕೀಯವಾಗಿ ತಮ್ಮ ಅಸ್ತಿತ್ವ ಕಳ್ಕೊಂಡವ್ರಿಗೆ ಒಂದು ಅಸ್ತಿತ್ವ ಕೂಡ ಜಾಗ ಆಗ್ಯದ. ಇದು ತಪ್ಪ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದೆ?
ಇದು ಚಿಂತಕರ ಚಾವಡಿ ಆಗ್ಬೇಕಾ ಅಥವಾ ರಾಜಕೀಯದಲ್ಲಿ ಸೋತವರು, ಎಲೆಕ್ಷನ್ದಲ್ಲಿ ಸೋತವರ ಆಶ್ರಯ ತಾನಾಗಿ ರಾಜಕೀಯ ಪುನರ್ಜನ್ಮ ನೀಡಬೇಕಾ, ಇದು ನಿಮಗೆ ಬಿಟ್ಟಂಥ ವಿಷಯ. ಇದನ್ನು ವಿಚಾರ ಮಾಡಿ ನಿಮಗೆ ಯಾವ ಸರಿ ಅನ್ನಿಸ್ತದೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿರಿ. ತಪ್ಪು ಅನಿಸೋದ್ರ ಬಗ್ಗೆ ಕಾಮೆಂಟ್ ಮಾಡಿರಿ, ಚರ್ಚೆ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.